ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಏನು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಹೇಳಿದೆ ಕರ್ಕೊಂಡು ಆಚೆ ಡಿನ್ನರ್ಗೆ ಹೋಗೋಣ ಅಂತ. ಇಲ್ಲಿ ಲೈಟಿಂಗು ಸ್ವಲ್ಪ ಪ್ರಾಬ್ಲಮ್ಮು, ಕಾರಲ್ಲಿ ಮತ್ತು ಸ್ಟ್ರೀಟ್ ಲೈಟು ಕಮ್ಮಿ ಇದೆ. ನಿಧಾನ ತಗೋರ ಜನ, ದೊಡ್ಡ ದೊಡ್ಡ ಗಾಡಿಗಳೇ ಬರ್ತೈತೆ ಈ ಕಡೆ. ಹುಷಾರು ಕಣಪ್ಪ. ಸೋಲೋ ಈಗ ಬೆಂಗಳೂರು ವೆದರು ಚೆನ್ನಾಗಿದೆ, ಯಾಕೆಂದರೆ ಒಂದು 2 ಸಲ ಚೆನ್ನಾಗಿ ಮಳೆ ಬಂದಂಥ ವಾಶೌಟ್ ಆಯಿತು ಎಲ್ಲ. ಹಾಗಾಗಿ ವೆದರ್ ಸ್ವಲ್ಪ ಕೂಲಾಗಿದೆ. ನಮ್ಮ ಬೆಂಗಳೂರು ಹಂಗೆ ತುಂಬ ಏನು ತೊಂದರೆ ಕೊಡಲ್ಲ. ಅದಕ್ಕೆ ಅಲ್ಲ ಎಲ್ಲರೂ ಬೆಂಗಳೂರನ್ನ ಇಷ್ಟಪಡೋದು. ಒಂದೊಂದ್ಸಲ ವ್ಲಾಗ್ ಮಾಡಬೇಕು ಅಂತ ಕುತ್ಕೊಂಡಾಗ ಮಾತುಗಳೇ ಬರೋದಿಲ್ಲ, ಏನಂತ ಹೇಳೋದು. ಏನೋ ಇವತ್ತು ನನ್ನ ಮಗ ಫ್ರೀ ಆಗಿದ್ದ, ಹಾಗಾಗಿ ಆಚೆ ಹೋಗೋಣ ಮಮ್ಮಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಒಂದು ಖುಷಿ ಅಲ್ವ ತಾಗಿದ್ರಿಗೆ. ಅವಾಗಲೂ ಹಸ್ಬೆಂಡ್ ಎಷ್ಟೇ ಮಾಡಲಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಬಟ್ ಮಕ್ಕಳು ಏನಾದರೂ ಮಾಡ್ತಾರೆ ಕೊಡಿಸ್ತಾರೆ ಅಂತಂದರೆ ಪರ್ಸ್ನಲಿ ನನಗೆ ತುಂಬ ಖುಷಿ ಆಗುತ್ತೆ. ಏನೇ ಒಂದು ಸಣ್ಣ ಗಿಫ್ಟ್ ಕೊಟ್ಟರು ನನಗೆ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತೀನಿ. ಕೊಡ್ತಾನೆ ಯಾವಾಗಾದ್ರೂ ಇಯರಿಂಗ್ಸು, ಪರ್ಸ್ಗಳು, ವಾಚು ಆ ಥರ ಏನಾದರೂ ಕೊಡ್ತಾನೆ. ಅವನ ದುಡ್ಡಲ್ಲಿ ತೆಗೆದು ಅದೊಂದು ಅದೇನೆಂದರೆ ವಸ್ತುಗಳು ಅಂತೆಲ್ಲ ಬೆಲೆ ಕಟ್ಟಕ್ಕಾಗದೇ ಇರೋಂಥ ಏನೋ ಥಿಂಗ್ಸು ಅವೆಲ್ಲ. ಹಾಗಾಗಿ ನನಗೆ ಅಂತಲ್ಲ, ಪರ್ಸ್ನಲಾಗಿ ಎಲ್ಲ ತಾಯಂದಿರಿಗೂ ಅಷ್ಟೇ. ಮಕ್ಕಳು ಏನಾರು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಖುಷಿನೇ ಪಡ್ತಾರೆ. ಅದೆಲ್ಲ ಏನು ಸ್ಪೆಷಲ್ ಇಲ್ಲ ಅಲ್ವಾ. ಬಟ್ ಇವನು ಸ್ವಲ್ಪ ಆಚೆ ಬರೋದು ತುಂಬ ಏನು ಬರಲ್ಲ. ನಾವಿಬ್ಬರು ಮುಚ್ಚಳಂಗೆ ಇವನು ಎಲ್ಲಿಗೂ ಬರೋದಿಲ್ಲ. ಅಂದರೆ ಇವತ್ತು ಅವನೇ ಬರ್ತೀನಿ, ಅವನೇ ಕರ್ಕೊಂಡು ಹೋಗ್ತೀನಿ ಅಂತಲ್ಲ, ಅದು ನನಗೆ ಭಾಳ ಖುಷಿ ಆಗ್ತಾ ಇರೋ ವಿಷಯ. ಅದು ಬೆಳಗ್ಗೆ ಬಂದು ಮದರ್ಸ್ ಡೇ ಅಂದ್ಬಿಟ್ಟು ಅದು ಮಾಡಿ ತಗೊಂಡು ಎಷ್ಟು ಚೆನ್ನಾಗಿ ಆ ಪ್ರೀತಿ ಅದು ಖುಷಿ ಆಗ್ತದೆ ಅಲ್ವಾ. ವಿಧಾನ ಕೊಟ್ಟುಕೊಂಡಿಗೆ ಶಿವ್ರ ಮನೆ ಬಂದು ಹೋಯ್ತು ನೋಡಿ. ಅಲ್ಲಿ ಪುನೀತ್ ರಾಜ್ಕುಮಾರ್ ಮನೆ ಹೋಯ್ತು, DK ಸರ್ ಮನೆ ಹೋಯ್ತು. ಅಂದರೆ ನಾನು ಗೆಸ್ ಮಾಡಬಲ್ಲೆ ಇವರು ಸಂಜಯ್ ನಗರ ಕಡೆ ಹೋಗ್ತಾ ಇದ್ದಾಗೆ ಅಂತ. ಇವೆಲ್ಲ ಇಂಪಾರ್ಟೆಂಟ್ ಗಾಡಿಗಳೇ ನಿಂತಿರುತ್ತೆ, ಹುಷಾರಾಗಿ ಹೋಗ್ತೀನಿ. ಹುಷಾರು ಕಣಪ್ಪ. ನಾವು ಬಂದಿರೋ ಅಂಥದ್ದು ಪರಾಟ ಪ್ಲಾಜಾ ಅಂತ. ಇದು ಲೊಕೇಟ್ ಆಗಿರೋದು ಸಂಜಯ್ ನಗರಲ್ಲಿ. ವೆರೈಟಿ ಆಫ್ ಪರಾಟಗಳು ಇಲ್ಲಿ ಸಿಗುತ್ತೆ. ಯಾರೆಲ್ಲ ಆ ಕಡೆ ಹೋಗ್ತೀರಾ ಒಂದ್ಸಲ ಟ್ರೈ ಮಾಡಿ, ಅಂದರೆ ಸೂಪರ್. ಮನೆ ಡ್ರೈವ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಟೆನ್ಷನ್ ಆಗ್ತದೆ. ಯಾಕೆಂದರೆ ಇದು ಪೀಕ್ ಅವರ್ಸು. ಇಲ್ಲಿ ರೋಡ್ ಹೈವೇ ಅಲ್ಲ, ತುಂಬ ಗಾಡಿಗಳು ಓಡಾಡ್ತಾ ಇರುತ್ತೆ. ಅದು ದೊಡ್ಡ ದೊಡ್ಡ ಗಾಡಿ ಕಾರ್ಗಳು, 2 ವೀಲರ್ ಹೆಂಗೆ ಬಂದು ಹೋಗ್ತಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಮಮ್ಮಿ ಡ್ರೈವ್ ಮಾಡ್ತಾನೆ, ಇವರು ಪಕ್ಕದಲ್ಲಿ ಕುತ್ಕೊಂಡೆ. ದೇವರಿದ್ದಾನೆ ಅಷ್ಟೇ. ನನ್ನ ದೇವರು ತುಂಬ ಅಷ್ಟೊಂದಿದೆ, ಯಾರನ್ನು ಟ್ರಸ್ಟ್ ಮಾಡಲ್ಲ ಈ ಕಾಲದಲ್ಲಿ. ಲೆಫ್ಟಲ್ಲಿ ಹೋಗ್ಬೇಕಾ ಬ್ರಿಡ್ಜ್ ಮೇನಾ? ಪಿಜ್ಜಾ ಬೇರೆ ಏನಾದರೂ ಹೇಳ. ಪನ್ನೀರ್ ನನ್ನ ಮಗ ಕರ್ಕೊಂಡು ಬಂದಿರೋವಂಥದ್ದು ಸಂಜಯ್ ನಗರದಲ್ಲಿ ಇರೋವಂಥ ಪರಾಟ ಪ್ಲಾಜಾ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ಇಲ್ಲಿ ಏನಂದರೆ ಆರಾಮಾಗಿ ಕೂತಿದ್ದೀವಿ. ಇನ್ನೊಂದಂದರೆ ಮ್ಯಾಚ್ ಕೂಡ ನೋಡ್ಬೋದು, ಚೆನ್ನಾಗಿರುತ್ತೆ. ಇನ್ನೂ ಆರ್ಡ್ರ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಟೇಸ್ಟ್ ತಿನ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ಅವತ್ತು ತುಂಬ ರಶ್ ಇತ್ತು, ಇವತ್ತು ಸ್ವಲ್ಪ ಕಮ್ಮಿ ಇದೆ. ಕಾಶ್ಮೀರಿ ಪನ್ನೀರ್ ಆ್ಯಂಡ್ ಓಕೆ ಎಲ್ಲನೂ ಒಂದೇ ಸಲ ಮಾಡಿಬಿಟ್ಟಿದ್ಯಲ್ಲ, ಅದು ಇದಾಗಿಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಏನು ಸೋನು? ಕಾಶ್ಮೀರಿ ಪರೋಟ ತುಂಬ ಚೆನ್ನಾಗಿದೆ. ಇದಕ್ಕೆ ಗ್ರೀನ್ ಚಟ್ನಿ, ಮೊಸರು ಮತ್ತು ಮೀಟ್ ಕೊಟ್ಟಿದ್ದಾನೆ, ಸ್ವೀಟು. ಚೆನ್ನಾಗಿಲ್ವೇನೋ ಟೇಸ್ಟು? ಪನ್ನೀರ್ ಪರಾಟ, ಪನ್ನೀರ್ ಪರಾಟ, ಇದಕ್ಕೆ ಪುದೀನ ಚಟ್ನಿ. ಹಲೋ ಸರ್, ಇದು ಪಿಜ್ಜಾ. ಎಲ್ಲ ಒಂದೇ ಸಲ ಆರ್ಡರ್ ಕೊಟ್ಟಂತ ತಂದು ಕೊಟ್ಬಿಡ್ತಾರೆ. ಒಂದು ಅಷ್ಟೇ, 1 by 1 ಕೊಟ್ಟಿದ್ರೆ ಬಿಸಿ ಬಿಸಿ ಇರೋದು. ಸ್ಲೋಲಿ ಸೋನು.
ಇದು ಸಪ್ರೇಟಾಗಿ ಇದು ಆರ್ಡರ್ ಮಾಡಬೇಕಾ ಏನಾದ್ರು ದಾಲ್ ಅಥವಾ ಏನಾದ್ರು ಸಪ್ರೇಟಾಗಿ ಆರ್ಡರ್ ಮಾಡಬೇಕಾ ದಾಲಾ ಸಮಥಿಂಗ್ ಫ್ರೀಯಾಗಿದ್ದಾಗ ಯಾರು ಬರಲ್ಲ. ನಿಮ್ಮ ಅಪ್ಪ ಎಲ್ಲರೂ ಹೊರಗಡೆ ಕರ್ಕೊಂಡ್ಬಂದಾಗಲೇ ಪಾಪ ಯಾರಾದರೂ ಬರೋದು. ನೆಮ್ಮದಿಯಾಗಿ ತಿನ್ನೋಕ್ಕೂ ಆಗಲ್ಲ. ಆನಿಯನ್ನು ಏನು ಕೊಡಲ್ವಾ? ಪಿಕಲ್ ಅಲ್ಲ, ಯಾವುದದು ಲೆಮನ್ನ. ಇದು ಪಿಜ್ಜಾ ಪರೋಟ ಎಲ್ಲನೂ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಟ್ರೀಟ್. ತುಂಬ ಚೆನ್ನಾಗಿದೆ ಅಲ್ಲ. ನಾವೆಲ್ಲ ದೋಸೆ ಅಂತ ತೊಗೊಳ್ಳೋದು. ಅದಕ್ಕೆ ಇವನು ಡಿಫ್ರೆಂಟಾಗಿ ಇಲ್ಲಿ ಬನ್ನಿ ಅವೆಲ್ಲ ತಿಂತಾ ಇರ್ತೀರ ಡೈಲಿ. ನಿಮಗೆ ಕಾಮನ್ ಆಗಿ ಬಿರಿಯಾನಿ ತಲೆಕಾಳು ಎಲ್ಲ ತಿಂತಾ ಇರ್ತೀವಿ. ಇದಕ್ಕೆ ಈ ಜೊತೆಗೆ ಕರ್ಕೊಂಡು ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ. ಇದಕ್ಕೆ ಬಿಟ್ಟು 4 ಕ್ವಾಲಿಟಿ ಎಕ್ಸ್ಟ್ರಾ ಅದನ್ನ ಸೇಮು. ಜೋಸೆಫ್ ವಿಜಯ್ ಸೂಪರ್. ಗೂಗಲಲ್ಲೂ ಬಂದ್ಬಿಟ್ಟಿದೆ. 96 ಆಕ್ಟರ್ ಟರ್ನ್ಸ್ ಪೊಲಿಟಿಷಿಯನ್ ಸಿ ಜೋಸೆಫ್ ವಿಜಯ್. ಕ್ರಿಶ್ಚಿಯನ್ ಯಾರು? ವಿಜಯ್ ಕ್ರಿಶ್ಚಿಯನ್. ಕನ್ನಡ ಕಂಡ್ರೆ ಆಗಲ್ಲ, ತೋರಿಸ್ಕೊಡಲ್ಲ ಅಷ್ಟೇ. ಟೇಸ್ಟ್ ಚೆನ್ನಾಯ್ತಾ ಇಲ್ಲಿ? ನಿಂಗೆ ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಕರ್ಕೊಬಂದಿರೋದು ಅವನು. ನನ್ನನ್ನು ಕೇಳಬೇಕು, ನಾನೇ ಅವನನ್ನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಅವನಿಗೆ ಪರಾಟ ಅಂದರೆ ತುಂಬ ಇಷ್ಟ. ನನಗೆ ಮನೇಲಿ ಮಾಡೋಕ್ಕೆ ಬರಲ್ಲ. ನಾನು ಪರಾಟ ಮಾಡಿದ್ರೆ ಎಮ್ಮೆ ಥರ ಆಗುತ್ತೆ ಅಲ್ವೇನಾ? ಆದರೂ ಇಲ್ಲಿ ನನ್ನ ಫ್ರೆಂಡ್ಸ್ ಮನೆ ಪರಾಟ ಚೆನ್ನಾಗಿರಲಿಲ್ಲ. ನೋಡ್ರಿ, ವ್ಲಾಗ್ ನೋಡ್ತಿರೋರು ಸೋನು ಫ್ರೆಂಡ್ಸ್ ಎಲ್ಲ ನಿಮ್ಮನೆ ಪರಾಟನೇ ಇಷ್ಟ ಆಯ್ತಂತೆ ಅವನಿಗೆ. ಪ್ರೇಕ್ಷಿತ್ ಅವರಮ್ಮ ಮಾಡೋ ಪರಾಟ. ಓ ಹೇಳಪ್ಪ, ಸೂಮ್ ಆಗ್ತೀನಿ ಹೇಳಪ್ಪ. ಪ್ರೇಕ್ಷಿತ್ ಅವರಮ್ಮ ಮಾಡೋ ಪರಾಟ ತುಂಬ ಇಷ್ಟ. ಪ್ರೇಕ್ಷಿತ್ ಕೇಳಿಸ್ಕೊಂಡ್ಯಾ? ಪ್ರೇಕ್ಷಿತ್ ಎಲ್ಲಿದ್ಯಪ್ಪ? ಸಿಹಿ ತಿನ್ನಲಿ ಅಂದ್ಬಿಟ್ಟು ಮತ್ತೆ ಹೊಸ್ದಾಗಿ ಆರ್ಡ್ರ್ ಮಾಡಿದ್ರು. ಏನು ನಾವು ಎಷ್ಟು ಎರಡೂವರೆ ತಿಂದಿದ್ದೀವಿ. ಇಲ್ಲಪ್ಪ ನಮ್ಗೆ ತರಿಸು ಮಾಡಿದ್ವಿ ಬಿಸಿ ತಿನ್ನಲಿ ಅಂತ. ಇಲ್ಲ ಯಾರಾದರೂ ಈ ಕಡೆ ಸಂಜೆ ನಗರ ಕಡೆ ಬಂದರೆ ಬಂದು ಟೇಸ್ಟ್ ಮಾಡಿ. ನಿಜವಾಗ ತುಂಬ ಚೆನ್ನಾಗಿದೆ. ಸೋಡಾ ಏನು ಬೇಡ ನನಗೆ? ಐಸ್ ಕ್ರೀಮು, ಜ್ಯೂಸು ಏನಾದರೂ ತಗೋ. ಏನು ಬೇಡ ಐಸ್ ಕ್ರೀಮ್, ಕೋಲಾರ್ ಬೇರ್ ಆಗಿದೆ. ಓಕೆ, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದು, ಲಾಂಗ್ ಡ್ರೈವ್ ಹೋಗೋದು ನಿಜವಾಗ ಸೂಪರ್ ಎಕ್ಸ್ಪೀರಿಯೆನ್ಸ್. ನಮ್ಮದೇ ಪ್ರಪಂಚ, ನಾವು 3 ಜನ ಅಂದರೆ ನಮಗೆ ತಂಗಾಳಿ ಬಂದಿಸ್ತಾ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಈ ಅಂದರೆ ನೈಟ್ ಹೋಗ್ಬೇಕು, ಈಗ ಯಾವುದಕ್ಕೆ ಇರಬಾರ್ದು ಅಂಥ ಟೈಮಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು. ಭಾಳ ಚೆನ್ನಾಗಿರುತ್ತೆ. ನಾನು
ಹೋಗೋಣ ಹೋಗೋಣ ಅಂತ. ಆದರೆ ಅವಾಗ ಮೈಸೂರಿಗೆ ಹೋಗೋದಿಲ್ಲ ಅಂದರೆ ಹೋಗ್ಬಿಡುತ್ತಿಲ್ಲ. ನೋಡೋಣ ಯಾವಾಗ ಟೈಮ್ ಬರುತ್ತೆ ಹೋಗೋಣ ಅವಾಗ. ಅವ್ರಿಗೆ ಟೂ ವೀಲರಲ್ಲಿ ಹೋಗೋಕ್ಕೆ ಇಷ್ಟ, ನನಗೆ ಟೂ ವೀಲರಲ್ಲಿ ಇಷ್ಟ ಇಲ್ಲ. ನನಗೆ ಕಂಫರ್ಟಬಲಾಗಿ ಕುತ್ಕೊಂಡು ಹೋಗ್ಬೇಕು, ಅವ್ರಿಗೆ ಗಾಡೀಲಿ ಹೋಗ್ಬೇಕು. ಇದೇ ನಮ್ಮ ಸಮಸ್ಯೆ, ಹಾಗಾಗಿ ಅದು ಪೆಂಡಿಂಗ್ ಇದೆ ಅಷ್ಟೇ. ಏನು ಜನ ಗೊತ್ತಾ, ಯಾವ ಹೋಟ್ಲಲ್ಲಿ ನೋಡಿದ್ರು ಜನ, ಇಲ್ಲಿ ಜನ ಇಲ್ಲ ಅನ್ನಂಗೆ ಇಲ್ಲ. ಅಂತೂ ಇಂತೂ ಮದರ್ಸ್ ಡೇಗೆ ಒಂದು ಟ್ರೀಟ್ ಆಯಿತು, ಚೆನ್ನಾಗಿತ್ತು ಎಲ್ಲರೂ. ಇನ್ನು ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಆರೋಗ್ಯವಾಗಿರಿ ಅಂತ ಕೇಳ್ಕೊತಾ ಬಾಯ್ ಬಾಯ್, ಥ್ಯಾಂಕ್ ಯು.